ಯೋಗ ರತ್ನ ಅವಾರ್ಡ್ 2025 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಶಶಿಕಲಾ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಯೋಗ ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಜೀವನದಲ್ಲಿ, ಏನ್ ಹೇಳ್ತೀರಾ? ಯೋಗ ಇಲ್ಲದಿದ್ರೆ ನಮಗೆ ಜೀವನನೇ ಇಲ್ಲ ಅನ್ನೋ ಒಂದು ಸ್ಟೇಜ್ ನಮಗಿದೆ. ನಾವು 25-30 ವರ್ಷದಿಂದನೂ ಯೋಗ ಮಾಡಿಕೊಂಡೇ ಬಂದಿದ್ದೀವಿ. ನಮ್ಮದು ಒಂದು ವಿಶ್ವಪ್ರಜ್ಞಾ ಸಂಸ್ಥೆ ಅಂತ ಇದ್ದಾರೆ, ವಿನಯ್ ವಿನಯ್ಕರ್ ಅವರು. ಅಂದರೆ ವಿಶ್ವ ಅಂದರೆ ಇಡೀ ನಮ್ಮ ಶರೀರ, ಆ ಶರೀರನನ್ನು ಯಾವ ರೀತಿ ಪ್ರಜ್ಞೆ ಮೂಡಿಸ್ಕೊಂಡು ಮಾಡೋ ಅಂಥ ಒಂದು ಚೈತನ್ಯ ಇದು. ಹೇಗೆ ಅಂದರೆ ನಾವು 35 ವರ್ಷದಿಂದನೂ ನಮಗೆ ಫೌಂಡೇಶನ್ ಹಾಕ್ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ಫೌಂಡೇಶನ್ ಆಗಿದ್ದಾರೆ, ಫಲವತ್ತವ ಹಾಕಿದಾಗ ಫೌಂಡೇಶನ್ ಭದ್ರವಾಗಿದ್ದರೆ ನಮ್ಮ ಫಲವತ್ತವಾದ ಬೀಜ ಬಿತ್ತಿದಾಗ ಅದು ಫಲವತ್ತವಾಗಿ ಬೆಳೆ ಕೊಡುತ್ತೆ. ಅದೇ ರೀತಿ ನಮ್ಮ ಶರೀರಕ್ಕೂ ಯೋಗ ಅಷ್ಟು ಮುಖ್ಯವಾದ್ದು. ಪ್ರಾಣಾಯಾಮ, ಧ್ಯಾನ, ಆಮೇಲೆ ಜ್ಞಾನ ಪ್ರಜ್ಞೆ ಅದು ಮೇನ್ ಮುಖ್ಯ. ಈಗ ಸಂತೋಷ್ ಲಾಡ್ದವರು ಇವರು ಮಾಡ್ತಾ ಇದ್ದಾರೆ. ತುಂಬ ಎಷ್ಟು ರಾಮಾನಂದ ಅವರು ಇರ್ಬೋದು, ಸಂತೋಷ್ ಅವರು ಇರ್ಬೋದು, ಸ್ವಾಮೀಜಿ ಇರ್ಬೋದು. ಇದರೊಳಗೆ ನಿಜ ಹೇಳಬೇಕು ಅಂದರೆ ಪ್ರಾಣಾಯಾಮ, ಆಸನಗಿನ್ನ ಪ್ರಾಣಾಯಾಮ ಮೇನ್ ಮುಖ್ಯ. ಉಸಿರಾಟದೆಲ್ಲ ಉಸಿರು ಹಿಡ್ಕೊಂಡು ಉಸಿರು ಬಿಡೋದ್ರಿಂದ, ಇನ್ನೇಲ್ ಅಂದು ಎಕ್ಸೈಲ್ ಅದು ಮಾಡೋದ್ರಿಂದ ಅವರ ಶರೀರ ಆತ್ಮಶುದ್ಧಿ ಆಗಿರುತ್ತೆ. 100 ವರ್ಷ ಆದ್ರೂ ನಾವು ಯಾವುದೇ ಒಂದು ಮೆಡಿಕಲ್ ಔಷಧಿ ತೊಗೊಂಡಿರ ನಾವು ಜೀವನ ಮಾಡ್ಬೋದು ಅನ್ನೋದು. ಅಕಸ್ಮಾತ್ ಕಾಯಿಲೆ ಬರೋದಿಲ್ಲ ಅಂತ ಅಲ್ಲ, ಕಾಯಿಲೆ ಬಂದ್ರೂ ಅದನ್ನು ತಡ್ಕೊಳ್ಳೋ ಅಂಥ ಒಂದು ಚೈತನ್ಯ ಶಕ್ತಿ ಯೋಗದಲ್ಲಿದೆ. ಆಮೇಲೆ ಶಿವಯೋಗ, ಆ ಶಿವಯೋಗ ಮಾಡೋದ್ರಿಂದ ನಮ್ಮ ಚಕ್ರಗಳನ್ನೆಲ್ಲನೂ ವೃದ್ಧಿ ಮಾಡಿಕೊಂಡು ಆ ರೀತಿಯೇ ಒಂದು ಲೆವೆಲ್ಗೆ ತೊಗೊಂಡು ಬರ್ಬೋದು ರೀ. ನಮ್ದು ಇದು ಯೋಗ ಅನ್ನೋದು ಯಾವತ್ತಿದ್ರೂ ಕಳೆಯುವಂಥ ವಸ್ತು ಅಲ್ಲ. ಇದನ್ನು ಪರ್ಫೆಕ್ಟ್ ಮೆಡಿಕಲ್ ಸ್ಟೋರ್ ನಮ್ಮಲ್ಲಿ ಇದ್ದಂಗೆ. ಆಮೇಲೆ ಇದ್ರ ಜೊತೆಗೇನೇನೆ ಫುಡ್ಡು, ಆಹಾರನೂ ಅಷ್ಟೇ ಮಿತಿ. ರಾ ಫುಡ್ಡು ಅಂದರೆ ಸಸ್ಯಾಹಾರಗಳನ್ನ ನಾವು ತೊಗೊಂಡಾಗ ಹಸೆ ತರಕಾರಿಗಳು, ಸೌದೆಕಾಯಿ, ಕ್ಯಾರೆಟು, ಬೂದ್ಗುಂಬಳಕಾಯಿ, ಸೊಪ್ಪು, ಜ್ಯೂಸ್ಗಳು ಇವನ್ನ ತಗೊಳ್ಳೋದ್ರಿಂದ ನಮ್ಮ ಮೆಡಿಷನ್ ಆಸ್ಪತ್ರೆದ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ನಮಗೆ. ನಾವು ಅದೇ ರೀತಿ ಅಳವಡಿಸ್ಕೊಂಡಿದ್ದೀವಿ. ಕಣ್ಣಿಂದ ಹಿಡಿದು ಕಣ್ಣಿಂದ ಕಾಲ್ವರೆಗೂ ನಮಗೆ ಒಂದು ನರದ ಸ್ವಾತಂತ್ರ್ಯ ಚೈತನ್ಯ ಶಕ್ತಿ ಇರುತ್ತೆ. ಇದರಿಂದ ಅದು ಮಾಡಿಕೊಂಡಾಗ ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೊಳ್ಳಿ. ಇದು ಪ್ರೋಗ್ರಾಮ್ ನಿಜವಾಗ್ಲೂ ತುಂಬ 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 ಆನಂದಮಯವಾಗಿ, ಪರಮಾನಂದಮಯವಾಗಿದೆ. ಎಲ್ಲ ಗುರುಗಳು ಬಂದಿದ್ದಾರೆ. ಇದಕ್ಕೆ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ ಅದನ್ನು ನಾವು ಹೃದಯದಲ್ಲಿ ಆಚರಣೆ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕು. ಪ್ರತಿಯೊಬ್ಬರೂ ಒಂದು ಮಗುವಿಂದ ಇರ್ಬೋದು. ಈಗ ನೋಡ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕು, ಒಂದು ಎಳೆ ಮಗುಗೆ ಆಗಲೇ ಶುಗರ್ ಇದೆ, ಶುಗರ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಅಂದರೆ ಗರ್ಭದಲ್ಲಿರೋವಾಗಲೇ ಆ ತಾಯಂದಿರು ಇದನ್ನು ಉಪಯೋಗಿಸ್ಕೊಂಡಾಗ ಯೋಗದ ಮೂಲಕ ಅಕಾರ, ಉಕಾರ, ಮಕಾರ, ಓಂಕಾರ ಮಂತ್ರ, ಧ್ಯಾನ, ಆಮೇಲೆ ಸತ್ಸಂಗದ ಬುಕ್ಕುಗಳು, ವಚನಗಳು, ಮೇನು ವಚನಗಳು ಓದ್ತಾ ಇದ್ದರೆ ಅವಾಗಲೇ ಬಸವಣ್ಣವ್ರು ಎಲ್ಲರೂ ಬರೆದ್ಬಿಟ್ಟಿದ್ದಾರೆ ರೀ. ನಿಜ ಹೇಳಬೇಕು ಅಂದರೆ ನಮ್ಮ ಮನಸ್ಸು ಶಾಂತವಾಗಿ, ಎಷ್ಟು ಶಾಂತವಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕೋಪ ಹೋಗುತ್ತೆ, ತಾಳ್ಮೆ ಹೋಗುತ್ತೆ, ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಎಲ್ಲವನ್ನೂ ನಶ್ವರ ಆಗುತ್ತೆ ಯೋಗದ್ರಿಂದ. ಇದನ್ನು ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಬೇಕೇ ಬೇಕು. ಆದರೆ ಈಗಿನ ಯುವಕರು ಹೋಗ್ತಾ ಇದ್ದಾರೆ, ಜೆಮ್ಸ್ಗೆ ಹೋಗ್ತಾ ಇದ್ದಾರೆ, ಅಲ್ಲೋಗ್ತಾ ಇದೆ, ಇಲ್ಲೋಗ್ತಾ ಇದ್ದಾರೆ. ಆದರೆ ಇದನ್ನು ಮಾಡೋವಾಗ ನಮ್ಮ ಕಾಯಕ ಯಾವ ರೀತಿ ಮಾಡ್ತೀವಿ ಅಂದರೆ ಗೊತ್ತೇ ಆಗೋದಿಲ್ಲ ನಮಗೆ. ಕಾಯಕ ಇತ್ತೀಚಿನ ಯುವಕರಲ್ಲಿ ಹೃದಯಾಘಾತ ಕಾಣಿಸ್ಕೊಳ್ತಿರುವಂಥದ್ದು, ಯೋಗ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಪರಿಣಾಮ ಬೀಳುತ್ತೆ ನಮ್ಮ ಆರೋಗ್ಯದ ಮೇಲೆ ಅನ್ನುವಂಥದ್ದು, ಎಷ್ಟು ಉತ್ತಮ ಅದು ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್? ಅದೇ ಯೋಗ, ಅದೇ ಹೇಳ್ತೀವಿ ಎಲ್ಲ. ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದ್ದಾರೆ ಅಂದರೆ ಟೆನ್ಷನ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ಹಿಂದೆ ಏನಾಯಿತು ಅಂದರೆ 10 ಗಂಟೆಗೆ ಹೋಗಿ 5 ಗಂಟೆ ಒಳಗೆ ಕೆಲಸ ಮಾಡಿ ಮುಗಿಸ್ಕೊಂಡು ಬರ್ತಾ ಇದ್ರು ರೀ. ಈಗ ಟೈಮ್ ಸರಿಗೆ ನಿದ್ದೆ ಇಲ್ಲ. ನಾವು ಯಾವಾಗಲೂ ಹೊತ್ತಿ ಮುಂಚೆ ಬೆಳಿಗ್ಗೆ 6 ಗಂಟೆಗೆ ಎದ್ರೆ ಅಹೋರಾತ್ರಿ ಇಲ್ಲಿ ಲಿಂಗವ ನೆನೆದಡೆ ತಪ್ಪು ಹೂವು ಅಪಮೃತ್ಯುಗಳು ಅಂತ ಹೇಳಿ ಬಸವಣ್ಣವರೇ ಅವಾಗಿನ ಒಂದು ಹೇಳಿದ್ದಾರೆ. ಆಮೇಲೆ ಒತ್ತಾರೆ ಎದ್ದು ಅಗ್ಗವಣಿ ತಂದ್ರು ಪತ್ರ ಲಿಂಗವ ಪೂಜಿಸಿದರೆ ನಮ್ಮ ಕಾಯಿಲೆಗಳು ಯಾವುದೂ ಇರೋದಿಲ್ಲ ರೀ, ನಿಜ ಹೇಳಬೇಕು ಅಂದರೆ. ಆಮೇಲೆ 6 ಗಂಟೆಗೆ ಎದ್ದು ಇವರು ಮಾಡ್ಕೊಂಡಾಗ ನಿದ್ದೆ ಇಲ್ಲ ರೀ, ಸರಿಯಾದ ಟೈಮ್ಗೆ ಊಟ ಇಲ್ಲ, ಟೈಮ್ ಟು ಟೈಮ್ ಊಟ ಮಾಡಬೇಕು. ಆಮೇಲೆ ವ್ಯಾಯಾಮ, ಮೆಡಿಟೇಷನ್ ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆಯಿಂದ ನಿಜ ಹೇಳ್ಬೇಕು 6 ಗಂಟೆ ಒಳಗಡೆ ಇವರು ಧ್ಯಾನ ಮಾಡಿದ್ರೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕು ಆಗೋದಿಲ್ಲ, ಶುಗರು ಬರೋದಿಲ್ಲ, ಯಾವುದು ಬರೋದಿರಲಿ. ನಮ್ಮ ಅನುಭವದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ನಮ್ಮ ದಂಪತಿಗಳು, ನಮ್ಮ ಮಕ್ಕಳು ಎಲ್ಲರೂ ಅಳವಡಿಸ್ಕೊಂಡಿದ್ದೀವಿ. ಇದನ್ನು ತುಂಬ ಉಪಯೋಗ ಆಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷ.
ತುಂಬಾ ಕೃತಜ್ಞತೆಗಳನ್ನ ಶರಣಾರ್ಥಿ. ಇದು ಹೇಳ್ತೀನಿ, ಒಂದೇ ಒಂದು ವಚನ ಹೇಳ್ತೀನಿ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿ ಬಾರವೇ, ಒತ್ತಾರೆ ಎದ್ದು ಹಗ್ಗವಣಿ ಪತ್ರೆಯ ತಂದು, ಒತ್ತು ಹೋಗದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ, ಮೃತ್ಯು ಮುಟ್ಟದ ಮುನ್ನ ಮುಪ್ಪ ಹೊಳೆಯದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಅವಾಗ್ಲೇ ಹೇಳಿದ್ದಾರೆ. 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಇದನ್ನು ನಾವು ಅಳವಡಿಸ್ಕೊಂಡಾಗ ನಿಜವಾಗ್ಲೂ ಅಷ್ಟು ಆನಂದ ಆಗುತ್ತೆ. ವಚನದ ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು, ಯಾವತ್ತೂ ಸತ್ಯವಾಗಿ ನಡ್ಕೊಳ್ಬೇಕು. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅವ್ರು ಹೇಳಿದ್ದಾರೆ 8 ಸೂತ್ರಗಳು ಹೇಳಿದ್ದಾರೆ. ಅದು 8 ಸೂತ್ರಗಳನ್ನ ಮೊದಲು ಎಲ್ಲ ಬೇಡ 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 ಅಂತಿದ್ದಾರೆ. ಆಮೇಲೆ ಇದೇ 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 ಇದೆ ಅಂತಿದ್ದಾರೆ. ಇದರಲ್ಲಿ ಒಂದೇ ಒಂದು ನಾವು ಒಂದು ಲೈನ್ ಕಲ್ಲ ಬೇಡ ಅಥವಾ ಮುನಿಯ ಬೇಡ, ಇದೊಂದು ಅಳವಡಿಸ್ಕೊಳ್ತು ಅಂದರೆ ನಮ್ಮ ಕಾಯಿಲೆಗಳು ನಿಜವಾಗ್ಲೂ ಬರೋದಿಲ್ಲ ರೀ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಅಳವಡಿಸ್ಕೊಂಡಿದ್ದೀವಿ. ಅಂತರಂಗ ಶುದ್ಧಿ ಆಗುತ್ತೆ, ಇದರಿಂದ ಅಂತರಂಗ ಶುದ್ಧಿ ಆಗುತ್ತೆ. ಅವಾಗ ಬಹಿರಂಗ ಎಲ್ಲನೂ ನೋಡ್ತೀವಿ. ನಮ್ಮ ರಾಜಕೀಯದಲ್ಲಿರ್ಬೋದು, ಕಾರ್ಮಿಕರಿಲ್ಲ ಇರ್ಬೋದು, ವ್ಯವಸಾಯದವರು ಇರ್ಬೋದು, ರೈತರಿರ್ಬೋದು, ಮಿಲಿಟರಿ ಯೋಧರು ಇರ್ಬೋದು, ಎಲ್ಲರಿಗೂ ಇದು ತುಂಬ ಇದೆ. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಅಷ್ಟೇ ಯೋಗ ದಿನಾಚರಣೆ ಮಾಡ್ತಿದ್ದಾರೆ. ಆದರೆ ಇವತ್ತು ಅವರು ಮಾಡ್ತಾ ಇದ್ದಾರೆ. ಆದರೆ 12ನೇ ಶತಮಾನದಲ್ಲೇ ಬಸವಣ್ಣವರು ಇದನ್ನು ನಮ್ಗೆ ಅಳವಡಿಸ್ಕೊಂಡಿದ್ದಾರೆ. ಇದನ್ನು ಅಳವಡಿಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಇದು ಬೇಕು ಅಂತ ಕೇಳ್ಕೊತೀನಿ. ಶರಣ. ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ಶಶಿಕಲಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.